ಕರ್ಣ ರೂಮಲ್ಲಿ ಒಬ್ಬನೇ ನಿಂತಿದ್ದಾಗ ಹಿಂದೆಯಿಂದ ನಿಧಿ ಬಂದು ತಪ್ಕೋತಿದ್ದ ಹಾಗೆಯೇ ಅವ್ನಿಗೊಂದು ಸ್ವಲ್ಪ ಭಯ ಆಗುತ್ತೆ. ಸಡನ್ನಾಗಿ ಹಿಂದೆ ತಿರ್ಕೋತಾನೆ. ಆಗ ನಿಧಿ ಬೀಳೋಳ್ ಥರ ಹಿಂದೆ ಹೋಗ್ತಾಳೆ. ಆವಾಗ ಕರ್ಣ ಸರ್ರು ನಿಧಿನ ಹಿಡ್ಕೋತಾರೆ. ಅದಕ್ಕೆ ಬಿಟ್ಬಿಡ್ಲಾ ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ನಿಧಿ ಹೇಳ್ತಾಳೆ, ಬಿಟ್ಬಿಡ್ತೀರಾ, ಸರಿ ಆಯಿತು ಅಂತ ಹೇಳಿ ಹೇಳ್ತಾರೆ. ನಿಜವಾಗ್ಲೂ ಬಿಡ್ತೀನಿ ಅಂತ ಹೇಳಿ ಕರ್ಣ ಕೇಳಿದಾಗ ನನಗೆ ಯಾವುದೋ ಒಂದು ಹಳೆಯ ಡೈಲಾಗ್ ನೆನಪಾಗ್ತಿದೆ ಅಂತ ಹೇಳಿ ನಿಧಿ ಹೇಳ್ತಾರೆ. ಹೌದಾ, ಡೈಲಾಗ್ ನೆನಪಾಗ್ತಿದ್ಯಾ? ಬಿದ್ದೋರ್ನೇ ಎಷ್ಟು ಸಲ ಬೆಳೆಸೋದು ಅಲ್ವಾ ಅಂತ ಅಂದಾಗ ಕರ್ಣ ಸರ್ ನೀವು ಇನ್ನೂ ಈ ಡೈಲಾಗ್ನ ನೆನ್ಪಿಟ್ಕೊಂಡಿದ್ದೀರಾ ಅಂತ ಹೇಳಿ ನಿಧಿ ಕೇಳ್ತಾಳೆ. ಇವಾಗ ಕರ್ಣ ಅವಳನ್ನು ಎದ್ದು ನಿಲ್ಲಿಸ್ಬಿಟ್ಟು, ನೀವೇನು ನಾನು ಮರ್ತೋಗೋ ಥರ ಹೇಳಿದ್ರ, ಅದನ್ನು ಮರೆಯೋ ಥರ ಹೇಳಿರಲಿಲ್ವಲ್ಲ, ಇನ್ನೇಗೆ ಮರೆಯೋಕ್ಕಾಗತ್ತೆ ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ನಿಧಿ ಹೇಳ್ತಾಳೆ, ಆದರೂ ನೀವು ಒಂದು ಸಲ ಬಿಡಬೇಕಿತ್ತು ಸರ್ ಅಂತ ಅಂದಾಗ, ಈಗ ಆಲ್ರೆಡಿ ಒಂದು ಸಲ ಬಿಟ್ಟೇನೆ ನನ್ನ ಜೀವ ಹೋಗೋ ಥರ ಆಗಿದೆ, ಮತ್ತೆ ಬಿಡೋ ಮಾತೇ ಇಲ್ಲ ಅಂತ ಹೇಳಿ ನಿಧಿನ ಗಟ್ಟಿಯಾಗಿ ಹಿಡ್ಕೋತಾರೆ. ಇನ್ನು ಇತ್ತ ಕಡೆ ನಿಧಿ ಆಚೆ ಕರ್ಣನ್ಗೋಸ್ಕರ ಕಾಯ್ತಾ ಇರ್ತಾಳೆ. ಅದು ಬುಲೆಟಲ್ಲಿ ಪೂರ್ತಿ ಹುಡುಗರು ಥರ ಡ್ರೆಸ್ ಹಾಕ್ಕೊಂಡು ವೆಯ್ಟ್ ಮಾಡ್ತಾ ಇರ್ತಾಳೆ. ಇತ್ತ ಕಡೆ ನಿಧಿಯವ್ರ ಅಮ್ಮಂಗೆನೆ ಕರ್ಣವ್ರ ಅಮ್ಮಂಗೆನೆ ಫೋನ್ ಮಾಡಿಬಿಟ್ಟು ಕರ್ಣನ ಕಳಿಸ್ಕೊಡಿ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಕರ್ಣನ ಜೊತೆಲೇ ಇರ್ತಾನಲ್ವ. ಈಗ ಅವ್ರ ಅಮ್ಮ ಮಾತಾಡ್ತಾ ಇರ್ತಾರೆ, ಏನು ಇಷ್ಟೊತ್ತಲ್ಲಿ ಫೋನ್ ಮಾಡಿಬಿಟ್ಟು ಕರ್ಣನ ಕಳಿಸ್ಕೊಡಿ ಅಂತ ಹೇಳಿದರೆ ಹೇಗೆ ಕಳಿಸ್ಕೊಡೋದು ಅಂತ ಹೇಳಿ ಗಾಬರಿಯಿಂದ ಮಾತಾಡ್ತಾ ಇರ್ತಾರೆ. ಕರ್ಣ ಇದನ್ನು ನೋಡಿಬಿಟ್ಟು ಏನೋ ಎಮರ್ಜೆನ್ಸಿ ಕೇಸು ಏನೋ ಫುಲ್ಲು ಗಾಬರಿಯಿಂದ ಅಮ್ಮ ಮಾತಾಡ್ತಿದ್ದಾರೆ ಅಂತ ಹೇಳಿಬಿಟ್ಟು, ಅಮ್ಮ ಏನಾಯಿತು, ಯಾರು ಫೋನ್ ಮಾಡಿರೋದು? ಈಗ ಕರ್ಣ ಮಾತಾಡೋಕೆ ಬಿಡೋದಿಲ್ಲ. ಅವರಮ್ಮ, ನೋಡು ಮಾತಾಡೋಕ್ಕೆಲ್ಲ ಟೈಮ್ ಇಲ್ಲ, ಮೊದಲು ಆಚೆ ಹೋಗು, ನಿನಗೋಸ್ಕರ ಅಲ್ಲಿ ಕಾಯ್ತಿದ್ದಾರೆ, ಎಮರ್ಜೆನ್ಸಿ ನೀನು ಅವ್ರ ಜೊತೆ ಹೋಗು ಅಂತ ಹೇಳಿ ಕರ್ಣ ಅವನನ್ನು ಕಳಿಸ್ತಾರೆ. ಈಗ ಕರ್ಣ ಅವ್ನಿಗೇನು ಗೊತ್ತೇ ಇರೋದಿಲ್ಲ. ಬಂದು ಸ್ಕೂಟರಲ್ಲಿ ಕೂತ್ಕೋತಾರೆ. ಬೈಕಲ್ಲಿ ನಿಧಿ ಕರ್ಕೊಂಡು ಹೋಗ್ತಾ ಇರ್ತಾಳೆ. ನಿಧಿ ಬೈಕಲ್ಲಿ ಸುಮ್ಮನೆ ಕರ್ಕೊಂಡು ಹೋಗ್ತಾ ಇರ್ತಾಳೆ. ದಾರಿ ಉದ್ದಕ್ಕೂ ಏನು ಮಾತಾಡೋದಿಲ್ಲ. ಕರ್ಣ ಅಂತೂ ಏನಾಯಿತು, ಯಾರು ನೀವು ನನ್ನನ್ನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಹೇಳಿ ಮಾತಾಡ್ತಾ ಇರ್ತಾರೆ. ಕೊನೆಗೆ ಒಂದು ರೋಡಲ್ಲಿ ಬೈಕ್ನ ನಿಲ್ಲಿಸ್ಬಿಟ್ಟು ಹೆಲ್ಮೆಟ್ನ ತೆಗಿತಾಳೆ. ಅಲ್ಲಿ ಕರ್ಣಗೆ ಶಾಕ್ ಆಗುತ್ತೆ ನಿಧನ ನೋಡಿ. ಅಷ್ಟೊತ್ತಿಂದ ಇಷ್ಟೊಂದೆಲ್ಲ ಸತಾಯಿಸ್ಕೊಂಡು ಕರ್ಕೊಂಡು ಬಂದಿದ್ದು ನೀವಾ ಅಂತ ಹೇಳಿ ಖುಷಿಯಿಂದ ಇದು ಮಾಡ್ತಾರೆ. ಕರ್ಣ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೇಳಿ ನಿಧಿ ಪ್ಲ್ಯಾನ್ ಮಾಡಿ ಆಚೆ ಕರ್ಕೊಂಡು ಬಂದಿರ್ತಾರೆ. ಇನ್ನು ಪೂರ್ತಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ಕಾದು ನೋಡೋಣ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಮರಿದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.